ಇನ್ನು ಇದೆಲ್ಲದರ ಜೊತೆಗೆ ಶ್ರೀಗಳ ವಿರುದ್ಧ ಬೇರೆ ಬೇರೆ ಕಡೆಗೆ ಪ್ರೊಟೆಸ್ಟ್ ಕೂಡ ಶುರುವಾಗಿದೆ. ನೋಡಿ, ಯಾರು ಶ್ರೀಗಳು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಹಾಡಿ ಹೊಗಳ್ತಾ ಇದ್ರು, ಯಾರು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ರು, ಯಾರು ಹೂವಿನ ಮಳೆಗರಿತಾ ಇದ್ರು, ಯಾರೊಂದು ವಿಶೇಷ ಪೀಠವನ್ನು ಹಾಕ್ತಾ ಇದ್ರು, ಯಾವ್ಯಾವ ಕಾರ್ಯಕ್ರಮಕ್ಕೆ ಶ್ರೀಗಳು ಬಂದರೆ ಸಾಕಪ್ಪ ಅಂತ ಬಯಸ್ತಾ ಇದ್ರು. ಸನ್ನಿವೇಶಗಳು, ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಹೆಂಗೆ ಬದಲಾಗ್ಬಿಡ್ತಾವೆ ನೋಡಿ. ಶ್ರೀಗಳ ವಿರುದ್ಧ ಷಡ್ಯಂತ್ರ ಅಂತಲೂ ಕೂಡ ಆರೋಪ ಮಾಡ್ತಾರೆ ಕೆಲವರು. ಇಲ್ಲ, ಶ್ರೀಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂಥವರು ಕೂಡ ಇದ್ದಾರೆ. ಮುರುಘಾಶ್ರೀ ಪರ ಮತ್ತೆ ವಿರೋಧದ ಚರ್ಚೆ ಜೋರಾಗಿದೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಪರಾಮತಿ ವಿರುದ್ಧದ ಮಾತುಗಳು ಕೇಳಿ ಬರ್ತಾ ಇವೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಯಾರ್ಯಾರು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಯಾವುದೇ ಕಾರಣಕ್ಕೂ ಮಠಕ್ಕೆ ಎಂಟ್ರಿ ಕೊಡಬಾರದು ಅನ್ನೋದು ದಲಿತ ಸಂಘರ್ಷ ಸಮಿತಿಯ ಒತ್ತಾಯ. ಆಕ್ರೋಶ. ಮುರುಘಾಶ್ರೀ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಲೈಂಗಿಕ ದೌರ್ಜನ್ಯ ಆರೋಪ ಹಿನ್ನೆಲೆಯಲ್ಲಿ ಪೋಕ್ಸೋದಂತ ಗಂಭೀರ ಕೇಸ್ ದಾಖಲಾಗಿ ಜೈಲು ಪಾಲಾಗಿರೋ ಮುರುಘಾಶ್ರೀ ವಿರುದ್ಧ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಯುತ್ತಿದೆ. ಶ್ರೀಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಜನರು ಬೀದಿಗಿಳಿದಿದ್ದಾರೆ. ಬಾಲಕಿಯರಿಗೆ ನ್ಯಾಯ ಒದಗಿಸುವಂತೆ ಹೋರಾಟ ನಡೆಸುತ್ತಿದ್ದಾರೆ. ಹಾಗಿದ್ರೆ ರಾಜ್ಯದ ಯಾವೆಲ್ಲ ಕಡೆ ಮುರುಘಾಶ್ರೀ ವಿರುದ್ಧ ಪ್ರತಿಭಟನೆ ನಡೆದಿದೆ ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತೀವಿ ನೋಡಿ. ಮಂಡ್ಯದಲ್ಲಿ ಮುರುಘಾಶ್ರೀ ವಿರುದ್ಧ ಪ್ರೊಟೆಸ್ಟ್. ಎಸ್, ಮಂಡ್ಯ ಡಿಸಿ ಕಚೇರಿ ಬಳಿ ನಿನ್ನೆ ಮಹಿಳಾ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಮುರುಘಾಶ್ರೀ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೀದಿಗಿಳಿದು ಹೋರಾಡಿವೆ. ಡಿಸಿ ಕಚೇರಿಯತ್ತ ತೆರಳದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಆದರೆ ಬ್ಯಾರಿಕೇಡ್ ಕಿತ್ತೊಗೆದು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ತಳ್ಳಾಟ, ನೂಕಾಟ ನಡೆಯಿತು. ಮುರುಘಾಶ್ರೀ ವಿರುದ್ಧ ಮಳೆಯಲ್ಲೇ ಪ್ರತಿಭಟನೆ. ಇನ್ನು ಧಾರವಾಡದಲ್ಲಂತೂ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದ್ರು. ಮುರುಘಾಶ್ರೀಯನ್ನ ರಕ್ಷಿಸಲಾಗ್ತಿದೆ ಅಂತ ಆರೋಪಿಸಿ ಕರ್ನಾಟಕ ಮಾದಿಗ ದಂಡೋರ ಸಂಘಟನೆ ಧಾರವಾಡ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ದಾವಣಗೆರೆಯಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ರು. ಮತ್ತೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲೂ ಸ್ವಾಮೀಜಿ ವಿರುದ್ಧ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆಗಿಳಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಪಾರದರ್ಶಕ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆಗೆ ಒತ್ತಾಯಿಸಿದರು. ಎಲ್ಲವೂ ಸುಳ್ಳು, ಷಡ್ಯಂತ್ರ ಎಂದು ಕಣ್ಣೀರಿಟ್ಟ ಸ್ವಾಮೀಜಿ. ಈ ನಡುವೆ ಹಾವೇರಿಯಿಂದ ಮುರುಘಾ ಮಠಕ್ಕೆ ಆಗಮಿಸಿದ್ದ ಹೆಬ್ಬಾಳ ಮಠದ ಮಹಾಂತರುದ್ರ ಶ್ರೀ ಸ್ವಾಮೀಜಿ ಎಲ್ಲವೂ ಸುಳ್ಳು ಆರೋಪ, ಶ್ರೀಗಳ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಂತ ಆರೋಪಿಸಿ ಕಣ್ಣೀರಿಟ್ರು. ಅಂಥ ಪೂಜ್ಯರ ಮೇಲೆ ಇಂಥ ಕಳಂಕ ಆರೋಪ ಬಂದಿರುವಂಥದ್ದು ಅಪ್ಪಟ ಸುಳ್ಳು, ಷಡ್ಯಂತ್ರ, ಕಾರಣದ ಕೈಗಳಿಂದ ಈ ರೀತಿಯಾಗಿ ಅವರಿಗೆ ತಂದಿಳಿಸಿರುವಂಥ ಪರಿಸ್ಥಿತಿಯನ್ನು ಆ ಆರೋಪದಿಂದ ಮುಕ್ತರಾಗಿ ಬರ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮ್ಮದಿದೆ ಅನ್ನುವಂಥದ್ದನ್ನು. ಶ್ರೀಗಳಿಗೆ ಅನ್ಯಾಯ ಎಂದು ಆತ್ಮಹತ್ಯೆಗೆ ಯತ್ನ. ಇನ್ನು ಮುರುಘಾಶ್ರೀಯನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತಲೇ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಬಳಿ ದೊಡ್ಡ ಹೈಡ್ರಾಮವೇ ನಡೆಯಿತು. ತಿಪ್ಪೇರುದ್ರಸ್ವಾಮಿ ಎಂಬುವರು ಆತ್ಮಹತ್ಯೆಗೆ ಯತ್ನಿಸಿದರು.
ಮತ್ತೊಂದೆಡೆ ದಾವಣಗೆರೆಯಲ್ಲಿ ಮುರುಘಾ ಶ್ರೀಗಳ ಪರವಾಗಿ ಹೋರಾಟ ನಡೆಯಿತು. ಶ್ರೀಗಳ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಿದೆ ಅಂತ ಬೆಂಬಲಿಗರು ಆಕ್ರೋಶ ಹೊರಹಾಕಿದರು. ಪೊಲೀಸರಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಇನ್ನು ಮುರುಘಾ ಶ್ರೀ ವಿರುದ್ಧದ ಪ್ರಕರಣದ ಬಗ್ಗೆ ಮಾತನಾಡಿರೋ ಸಿಎಂ ಬೊಮ್ಮಾಯಿ, ಕಾನೂನು ಪ್ರಕಾರ ಎಲ್ಲವೂ ನಡೆಯುತ್ತೆ, ಪೊಲೀಸರಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅಂತ ಹೇಳಿದರು. ಈ ಎಲ್ಲ ಮಾತುಗಳು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಕಾನೂನು ಪ್ರಕಾರ ಎಲ್ಲವೂ ಕೂಡ ನಡೀತದೆ. ಈ ಸಂದರ್ಭದಲ್ಲಿ ಮಾತನಾಡುವುದು ಸರಿಯಲ್ಲ. ಅವ್ರಿಗೆ ಮುಕ್ತವಾಗಿ ನಾವು ಸ್ವತಂತ್ರ ಕೊಟ್ಟಿದ್ದೇವೆ, ಆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲೂ ಕೂಡ ಯಾವುದೇ ವ್ಯಾಖ್ಯಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಯಡಿಯೂರಪ್ಪ, ಮುರುಘಾ ಶ್ರೀಗಳ ಬಂಧನದ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ, ಇಂತಹ ಘಟನೆ ನಡೆಯಬಾರದಿತ್ತು ಅಂದ್ರು. ಅಂದರೆ ಚಿತ್ರದುರ್ಗದಲ್ಲಿ ಮುರುಘಾ ಶ್ರೀಗಳನ್ನ ಬಂಧನ ಮಾಡಿರೋವಂಥದ್ದು, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಗ್ಗೆ ನಾನೇನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈಗ ಇಂತಹ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಕಾನೂನು ಎಲ್ಲರಿಗೂ ಒಂದೇ ಎಂದ ಸಿಟಿ ರವಿ. ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ಪೂರ್ವಾಪರ ಪರಿಶೀಲಿಸಿ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ತನಿಖೆ ನಡೆಯಲಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದರು. ಕಾನೂನು ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದೇನೆ. ಕಾನೂನಿನಲ್ಲಿ ಒಬ್ರಿಗೊಂದು ಅಂತಕ್ಕಂಥ ನೀತಿ ಇಲ್ಲ. ಪೂರ್ವಾಪರವನ್ನು ಪರಿಶೀಲನೆ ಮಾಡಿ ಸಾಂದರ್ಭಿಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಆಧರಿಸಿ ಏನು ಪ್ರೈಮಾ ಫೇಸಿ ಅಂತ ಹೇಳ್ತಾರೆ, ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ತನಿಖೆ ಹಂತದಲ್ಲಿದೆ. ಈಗಲೇ ನಾವೇನೂ ಹೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕೆ ಬಯಸೋದೂ ಇಲ್ಲ. ನಾನು ನಿರಪರಾಧಿ ಅಂತ ಸರ್ಟಿಫಿಕೇಟು ಕೊಡೋದಿಲ್ಲ, ಅಪರಾಧಿ ಅಂಥೇಳಿ ಆಪಾದನೆ ಮಾಡಲಿಕ್ಕೂ ಕೂಡ ನಾವು ಬಯಸೋದಿಲ್ಲ. ಒಟ್ನಲ್ಲಿ ರಾಜ್ಯದ ಹಲವೆಡೆ ಮುರುಘಾ ಶ್ರೀ ಪರ ವಿರೋಧಿ ಹೋರಾಟಗಳು ನಡೆಯುತ್ತಿವೆ. ಇಡೀ ಪ್ರಕರಣ ದಿನದಿಂದ ದಿನಕ್ಕೆ ಮತ್ತಷ್ಟು ಕುತೂಹಲಕಾರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.